ನಾನ್ ಶರ್ಮಿತಾ ಶೆಟ್ಟಿ. ಹಳೆ ಮೈಸೂರಾಯ್ತು ಮಧ್ಯ ಕರ್ನಾಟಕ ಟಾರ್ಗೆಟ್ ಅಮಿತ್ ಶಾ ದಂಡಯಾತ್ರೆ. 2 ದಿನ ಭರ್ಜರಿ ಕ್ಯಾಂಪೇನ್, ಚುನಾವಣಾ ಚಾಣಕ್ಯ ರಣತಂತ್ರ. ರಾಜ್ಯ ಬಿಜೆಪಿಯಲ್ಲಿ ಹುಮ್ಮಸ್ಸು. ಇದು ಚಾಣಕ್ಯ ಚಕ್ರವ್ಯೂಹದ ಸ್ಟೋರಿ. ರಾಜ್ಯ ವಿಧಾನಸಭೆ ಚುನಾವಣೆಗೆ ದಿನಗಣನೆ ಶುರುವಾಗಿದೆ. ಕರ್ನಾಟಕವನ್ನ ಗೆಲ್ಲಬೇಕು ಅಂತ ಹೇಳಿ ಎಲ್ಲಾ ಪಕ್ಷಗಳು ರಣತಂತ್ರವನ್ನ ನಡೆಸ್ತಾ ಇವೆ, ಹೂಡ್ತಾ ಇವೆ. ರಾಜ್ಯಕ್ಕೆ ಮತ್ತೆ ಬರ್ತಾ ಇದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ. ಈ ಹಿಂದೆ ಅಮಿತ್ ಶಾ ಅವರು ರಾಜ್ಯ ಪ್ರವಾಸವನ್ನ ಕೈಗೊಂಡಾಗ ಹಳೆ ಮೈಸೂರು ಭಾಗವನ್ನ ಟಾರ್ಗೆಟ್ ಮಾಡಿದ್ರು. ಮಂಡ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶವನ್ನ ನಡೆಸಿದ್ರು. ಈಗ ಹುಬ್ಬಳ್ಳಿ ಅಂದ್ರೆ ಮುಂಬೈ ಕರ್ನಾಟಕದಲ್ಲಿ ಮೋಡಿ ಮಾಡೋದಕ್ಕೆ ಶಾ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಹುಬ್ಬಳ್ಳಿ ಬೆಳಗಾವಿಯಲ್ಲಿ ನಾಳೆ ಅಮಿತ್ ಶಾ ಸಂಚಲನವನ್ನ ಉಂಟು ಮಾಡ್ತಾರೆ. ಇವತ್ತು ರಾತ್ರಿ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ನಾಳೆ ರೋಡ್ ಶೋ ಮತ್ತೆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಅಮಿತ್ ಶಾ ಪಾಲ್ಗೊಳ್ತಾರೆ. ಹಂಗ್ ನೋಡಕ್ ಹೋದ್ರೆ ನಾವು 15 ದಿನಗಳ ಅಂತರದಲ್ಲಿ 15 ದಿನಗಳ ಹಿಂದೆ ಹುಬ್ಬಳ್ಳಿಗೆ ನರೇಂದ್ರ ಮೋದಿ ಅವರು ಬಂದಿದ್ರು. ಸುಮಾರು 8 ಕಿಲೋಮೀಟರ್ ರೋಡ್ ಶೋ ಅಲ್ಲಿ ಪಾಲ್ಗೊಂಡಿದ್ರು. ಈಗ 15 ದಿನಗಳ ನಂತರ ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ. ಬಿಜೆಪಿ ಭದ್ರಕೋಟೆ ಮತ್ತಷ್ಟು ಸುಭದ್ರಗೊಳಿಸೋದಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅಂದ್ರೆ ಮುಂಬೈ ಕರ್ನಾಟಕದಿಂದ ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು ಅಂತ ಹೇಳಿ ರಣತಂತ್ರವನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಅವರು 27ನೇ ತಾರೀಕಿಗೆ ಬಂದು ಹುಬ್ಬಳ್ಳಿಯಲ್ಲಿ ವಾಸ್ತವ್ಯ ಮಾಡ್ತಾರೆ. 28ನೇ ತಾರೀಕಿಗೆ KLE ಕಾಲೇಜಿನ 75ನೇ ವರ್ಷದ ಅಮೃತ ಮಹೋತ್ಸವ ಅಲ್ಲಿ ಆ ಕಾರ್ಯಕ್ರಮ ಇಂಡೋರ್ ಸ್ಟೇಡಿಯಂ ಉದ್ಘಾಟನೆ. ಅದಾದಮೇಲೆ ಧಾರವಾಡದಲ್ಲಿ ಫಾರೆನ್ಸಿಕ್ ಲ್ಯಾಬೊರೇಟರಿ ಬಗ್ಗೆ ಇರತಕ್ಕಂಥ ಕಾರ್ಯಕ್ರಮವನ್ನು ಭಾಗವಹಿಸಿದ ಮೇಲೆ ಕುಂದಗೋಳದಲ್ಲಿ ಕೂಡ 1 ಗಂಟೆಗಳ ಕಾಲ ನಾವು ಕಳಿಬೇಕಂತ ಕೇಳ್ಕೊಂಡಾಗ ಅವರು ಕೂಡ ಒಪ್ಕೊಂಡಿದ್ದಾರೆ. ವಿಜಯ ಸಂಕಲ್ಪ ಅಭಿಯಾನದ ಅಡಿಯಲ್ಲಿ ಅಲ್ಲಿ ಪಾಲ್ಗೊಳ್ತಾರೆ. ಅಮಿತ್ ಶಾ ಅವರು 27ನೇ ತಾರೀಕಿಗೆ ಬಂದು ಹುಬ್ಬಳ್ಳಿಯಲ್ಲಿ ವಾಸ್ತವ್ಯ ಮಾಡ್ತಾರೆ. 28ನೇ ತಾರೀಕಿಗೆ KLE ಕಾಲೇಜಿನ 75ನೇ ವರ್ಷದ ಅಮೃತ ಮಹೋತ್ಸವ ಅಲ್ಲಿ ಆ ಕಾರ್ಯಕ್ರಮ ಇಂಡೋರ್ ಸ್ಟೇಡಿಯಂ ಉದ್ಘಾಟನೆ. ಅದಾದಮೇಲೆ ಧಾರವಾಡದಲ್ಲಿ ಫಾರೆನ್ಸಿಕ್ ಲ್ಯಾಬೊರೇಟರಿ ಬಗ್ಗೆ ಇರತಕ್ಕಂಥ ಕಾರ್ಯಕ್ರಮವನ್ನು ಭಾಗವಹಿಸಿದ ಮೇಲೆ ಕುಂದಗೋಳದಲ್ಲಿ ಕೂಡ 1 ಗಂಟೆಗಳ ಕಾಲ ನಾವು ಕಳಿಬೇಕಂತ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಮುಂಬೈ ಕರ್ನಾಟಕ ಭಾಗವನ್ನ ಬಿಜೆಪಿಯವರು, ಅದರಲ್ಲೂ ಅಮಿತ್ ಶಾ ಯಾವ ತರ ಟಾರ್ಗೆಟ್ ಮಾಡಿದ್ದಾರೆ, ಅದ್ರ ಜೊತೆಯಲ್ಲಿ ಅವರ ಪ್ರೋಗ್ರಾಮ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗೋದಾದ್ರೆ ಸುನಿ. ಶರ್ಮಿತಾ, ಕರಾವಳಿ ಮಲೆನಾಡು ಬಿಟ್ಟರೆ ಬಿಜೆಪಿ ಅಂದ್ರೆ ಅತ್ಯಂತ ಪ್ರಬಲವಾಗಿರುವಂತ ಇದು ಅಂದ್ರೆ ಮುಂಬೈ ಕರ್ನಾಟಕದಲ್ಲಿ ಮಾತ್ರ. ಹೀಗಾಗಿ ಮುಂಬೈ ಕರ್ನಾಟಕನ ಟಾರ್ಗೆಟ್ ಮಾಡಲಾಗಿದೆ. 15 ದಿನಗಳ ಅಂತರದಲ್ಲಿ ಪ್ರಧಾನಿ ಮೋದಿ ನಂತರ ಅಂದ್ರೆ 2ನೇ ಅತಿ ದೊಡ್ಡ ನಾಯಕ ಅಂತ ಏನು ಬಿಜೆಪಿನಲ್ಲಿ ಅನ್ಸ್ಕೊಂಡ್ರಂತಹ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಎರಡೂ ಕಡೆ ಏನಂದ್ರೆ ಇವತ್ತು ನಾಳೆ ರಣಕಹಳೆ ಮೊಳಗಿಸೋರಿದ್ದಾರೆ. ಇವತ್ತು ರಾತ್ರಿ ಏನು ಅಮಿತ್ ಶಾ ಅವರು ಬರೋರಿದ್ದಾರೆ, ಬಂದು ಹಾಲ್ಟ್ ಆಗ್ತಾರೆ. ನಾಳೆ ಬೆಳಿಗ್ಗೆ ಏನಂದ್ರೆ ಒಂದು KLE ಸೊಸೈಟಿ ಕಾರ್ಯಕ್ರಮದಲ್ಲಿ ಭಾಗಿಯಾದ ನಂತರ ಏನು ಧಾರವಾಡದಲ್ಲಿ ಏನಂದ್ರೆ ಫಾರೆನ್ಸಿಕ್ ಯೂನಿವರ್ಸಿಟಿಗೆ ವಿಶ್ವವಿದ್ಯಾಲಯಕ್ಕೆ ಅವರು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಅದಾದ ನಂತರ ಕುಂದಗೋಳದಲ್ಲಿ ಏನಂದ್ರೆ ಬೃಹತ್ ರೋಡ್ ಶೋ ಇಟ್ಕೊಂಡಿದ್ದಾರೆ. ಅದರ ನಂತರ ಏನಂದ್ರೆ ಬೆಳಗಾವಿ ಜಿಲ್ಲೆಯ MK ಹುಬ್ಬಳ್ಳಿಯಲ್ಲಿ ಅಲ್ಲೂ ಏನಂದ್ರೆ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ, ಬಹಿರಂಗ ಸಮಾವೇಶ. ಅದಾದ ನಂತರ ಬೆಳಗಾವಿಯಲ್ಲಿ 2 ಗುಪ್ತ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿ ಮುಂಬೈ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆಯಲ್ಲಿ ರಣತಂತ್ರ ರೂಪಿಸಬೇಕನ್ನೋ ಒಂದು ಚರ್ಚೆ ನಡೆಯಲಿದೆ. ಅಲ್ಲಿ ಮಾಧ್ಯಮಗಳಿಗೆ ಅವಕಾಶ ನಿರ್ಬಂಧ ಹಾಕಲಾಗಿದೆ. ಒಟ್ಟಾರೆ ಏನಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಿಂದ ಏನೆಲ್ಲ ರಣತಂತ್ರ ರೂಪಿಸಬೇಕು ಮತ್ತು ಯಾವ ರೀತಿ ಕಾರ್ಯತಂತ್ರ ಈಗಿಂದಲೇ ಚಾಲನೆ ಕೊಡಬೇಕು ಅನ್ನೋದನ್ನ ಚರ್ಚೆ ಮಾಡಲಿದ್ದಾರೆ. ಮತ್ತು ಬಹಿರಂಗ ಅಧಿವೇಶನಗಳ ಮೂಲಕ ಜನರಿಗೆ ಒಂದು ರೀತಿಯಲ್ಲಿ ಜನರಲ್ಲಿ ಒಂದು ಬಿಜೆಪಿ ಹವಾ ಎಬ್ಬಿಸುವಂತ ಪ್ರಯತ್ನ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಏನು ನಾಯಕರನ್ನ ಬಿಜೆಪಿ ನಾಯಕರನ್ನ ಚುರುಕು ಮುಡಿಸುವಂತ ಕೆಲಸವನ್ನು ಅಮಿತ್ ಶಾ ಅವರು ಮಾಡಲಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಶಿವರಾಮ ಸುಂಡಿ ಈ ಕ್ಷಣದ ಅಪ್ಡೇಟ್ಸ್ಗೆ. ಕೋಲಾರದಿಂದ ಸ್ಪರ್ಧೆ ಮಾಡ್ತಿರುವಂತ ಸಿದ್ದರಾಮಯ್ಯಗೆ ಟೆನ್ಷನ್ ಮೇಲೆ ಟೆನ್ಷನ್ ಕ್ರಿಯೇಟ್ ಆಗಿದೆ. ಕೋಲಾರ ಕಾಂಗ್ರೆಸ್ ಲೋಕಲ್ ವಾರ್ ನಿಂದ ತಲೆನೋವು ಜಾಸ್ತಿ ಆಗಿರೋದು. ಮುಸ್ಲಿಮರ ಮತಗಳನ್ನ ನಂಬ್ಕೊಂಡಿದ್ರು ಸಿದ್ದರಾಮಯ್ಯ. ಆದ್ರೆ ಸಿದ್ದರಾಮಯ್ಯಗೆ ಈ ವಿಷಯವಾಗಿ ಅಲ್ಪಸಂಖ್ಯಾತರು ಭಾರಿ ಗುದ್ದನ್ನ ಕೊಡ್ತಾ ಇದ್ದಾರೆ. ಕಾರಣ ಏನು ಅಂದ್ರೆ ಕೋಲಾರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಈಗ ಫೈಟ್ ನಡೀತಾ ಇದೆ. ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಬ್ಯಾಂಕ್ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಬೇಡಿ, ನೀವು ಮುಸ್ಲಿಮರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಕೊಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ ಕೋಲಾರದ ಕಾಂಗ್ರೆಸ್ ಮುಖಂಡ ಮುಬಾರಕ್. ಇಲ್ಲಿ ಸ್ವತ್ತು ಒಬ್ಬರದ್ದು, ಶೋಕಿ ಮತ್ತೊಬ್ಬರದ್ದು ಅನ್ನೋ ರೀತಿ ಆಗ್ತಾ ಇದೆ. ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾಲೂರು ಲಕ್ಷ್ಮೀನಾರಾಯಣ್ ನೇಮಕ ಮಾಡಿದಿರಲ್ಲ, ಅದಕ್ಕೆ ನಮ್ ವಿರೋಧ ಇದೆ. ಹಂಗಂತ ನೀವು ಮುಸ್ಲಿಮರು ಕಾಂಗ್ರೆಸ್ ಮತ ಬ್ಯಾಂಕ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಬೇಡಿ, ಮುಂದೆ ಇದರ ಪರಿಣಾಮವನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಒಂದು ಎಚ್ಚರಿಕೆಯನ್ನು ಕೂಡ ಮುಬಾರಕ್ ಅವರು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ ನಸೀರ್ ಅಹಮದ್ ಅಂಡ್ ಟೀಮ್.
ಈಗ ಮುಸ್ಲಿಮರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ನೀಡುವಂತೆ ಸಿದ್ದು ಬಳಿ ಪಟ್ಟನ್ನ ಹಿಡಿದಿದ್ದಾರೆ. ವೋಟ್ ಹಾಕೋದು ನಾವು, ಆದ್ರೆ ನೀವು ನೋಡಿದ್ರೆ ಸ್ಥಾನಮಾನ ಅಂತ ಬಂದಾಗ ಅದನ್ನು ಬೇರೆಯವ್ರಿಗೆ ಕೊಟ್ರೆ ಸಹಜವಾಗಿ ನಮಗೆ ಸಿಟ್ಟು ಬರುತ್ತೆ ಅಂತ ಹೇಳಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಶ್ರೀನಿವಾಸ್ ಗೌಡರು ಸೇರಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು ಈ ಪಕ್ಷನ ನಡೆಸ್ಕೊಂಡು ಹೋಗೋದಕ್ಕೆ ಇವರಿಂದ ಸಾಧ್ಯ ಆಗುತ್ತೆ ಅನ್ನೋ ನಂಬಿಕೆ ಇಟ್ಟು ನನ್ನನ್ನು ಈ ನಮ್ಮ ಜಿಲ್ಲೆಯ, ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಎಲ್ಲರೂ ನಮಗೆ ನಾಯಕರೇ, ಅದರಲ್ಲಿ ಈ ಥರ ಬಡ ಏನೂ ಇಲ್ಲ. ಇದು ನನ್ನ ಪ್ರಕಾರ ಇದು ವಿರೋಧ ಪಕ್ಷಗಳ ಒಂದು ಕಲ್ಪನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇನೋ ಹೇಳ್ತಾರಲ್ಲ, ಸೊಮ್ಮು ಕುಡ್ದು ಸೋಕು ಕುಡ್ದು ಅನ್ನೋ ಥರ ಓಟ್ಗಳು ಹಾಕೋದು ನಾವು ರೀ. ಓಟ್ ಹಾಕೋದು ನಾವು. ಇಲ್ಲಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇಲ್ಲಿ ಓಟ್ ಹಾಕಿ ಗೆಲ್ಲಿಸೋವಂಥದ್ದು. ಅದು ನೀವು ಸೊಮ್ಮು ಕುಡ್ದು ಸೋಕು ಥರ ಯಾರೋ ಇಲ್ಲಿ ಶ್ರಮ ಪಡ್ತಾರೆ, ಯಾರೋ ಓಟ್ ಹಾಕ್ತಾರೆ, ಯಾರೋ ಗೆಲ್ಲಿಸ್ತಾರೆ. ನೀವು ಅಧಿಕಾರಕ್ಕೆ ಬಂದಮೇಲೆ ನೀವು ಮಜಾ ಮಾಡೋವಂಥದ್ದು, ಬೇರೆಯವ್ರನ್ನ ಎಲ್ಲ ಮೂಲೆ ಗುಂಪು ಮಾಡೋವಂಥದ್ದು, ಈ ಧೋರಣೆ ಏನಿದೆ ದಯವಿಟ್ಟು ಈ ಧೋರಣೆ ಬಿಡಬೇಕು ಅಂತ ನಾನು ಹೇಳ್ತಾರಂಥದ್ದು. ಅದೇನೋ ಹೇಳ್ತಾರಲ್ಲ, ಸೊಮ್ಮು ಕುಡ್ದು ಸೋಕು ಕುಡ್ದು ಅನ್ನೋ ಥರ ಓಟ್ಗಳು ಹಾಕೋದು ನಾವು ರೀ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಕೋಲಾರದಲ್ಲಿ ಜಾತಿ ಲೆಕ್ಕಾಚಾರ ಹಂಗ್ ನೋಡಕ್ ಹೋದ್ರೆ 41,000ಕ್ಕೂ ಅಧಿಕ ಮತಗಳಿರೋದೇ ಮುಸ್ಲಿಂ ಮತದಾರದ್ದು. ಇದನ್ನೇ ನಂಬಿದ್ರು ಸಿದ್ದರಾಮಯ್ಯ. ಆದ್ರೆ ಈಗ ಅಲ್ಲಿ ಒಂದು ಭಿನ್ನಮತ ಸ್ಟಾರ್ಟ್ ಆಗಿದೆ ಜಿಲ್ಲಾಧ್ಯಕ್ಷ ಸ್ಥಾನದ ವಿಷಯವಾಗಿ. ಇದನ್ನ ಹೆಂಗೆ ಶಮನ ಮಾಡ್ಕೊಳ್ತಾರೆ ಸಿದ್ದರಾಮಯ್ಯ ಅವರು? ಖಂಡಿತ ಶರ್ಮಿತಾ ಶೆಟ್ಟಿ, ಕೋಲಾರ ಸ್ಪರ್ಧೆ ಸಿದ್ದರಾಮಯ್ಯನ ಆಯ್ಕೆ ಹಿಂದೆ ಅಲ್ಪಸಂಖ್ಯಾತ ಮತಗಳೇ ಪ್ರಮುಖ ಒಂದು ಕಾರಣ ಅಂತ ಹೇಳ್ಬೋದು. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಅಲ್ಪಸಂಖ್ಯಾತರ ಮುಖಂಡರೊಂದಿಗೆ ಸಾಕಷ್ಟು ಮಾತುಕತೆಯನ್ನು ಮಾಡಿದ್ರು. ಅವ್ರಿಗೂ ಕೂಡ ಸಾಕಷ್ಟು ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಈಗ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕು ಅಂತಕ್ಕಂಥ ಒಂದು ಬೇಡಿಕೆ ಹಿಂದೆ ಇಟ್ಟಿದ್ರು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಏನು ಅಲ್ಪಸಂಖ್ಯಾತರನ್ನ ಅವರನ್ನ ಪಕ್ಕಕ್ಕೆ ಇಟ್ಟು ಬೇರೆ ಸಮುದಾಯಕ್ಕೆ ಅವರ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿರೋದಕ್ಕೆ ಈಗ ಅಲ್ಪಸಂಖ್ಯಾತರು ಸಾಕಷ್ಟು ಕೆರಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಭೇಟಿ ಮಾಡಿ ಒಂದು ನಿಯೋಗ ತೆರಳಿ ನಮ್ಗೆ ಅಲ್ಪಸಂಖ್ಯಾತರಿಗೆ ಖಂಡಿತ ನೀವು ಸ್ಥಾನವನ್ನು ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ಪರೋಕ್ಷವಾಗಿ ಏನು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅವರು ಕಿಡಿಕಾರಿರುವಂತದ್ದು, ನಮ್ಮನ್ನ ಕೇವಲ ಮತಗಳಿಗಾಗಿ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ಳೋದು ಬೇಡ, ನಮಗೂ ಕೂಡ ಸ್ಥಾನಮಾನವನ್ನು ಕೊಡ್ಬೇಕು, ಅಧಿಕಾರವನ್ನು ಕೂಡ ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆಮೇಲೆ ಮತ್ತೊಂದು ಮಾತನ್ನು ಹೇಳ್ತಾರೆ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಗ್ರಾಮಾಂತರ ಈ ಭಾಗದಲ್ಲಿ ಸುಮಾರು 23 ವಿಧಾನಸಭಾ ಕ್ಷೇತ್ರಗಳಿದೆ. ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ವಿಧಾನಸಭೆ ಟಿಕೆಟ್ ಅನ್ನು ಕೊಟ್ಟಿಲ್ಲ. ಆದ್ರೆ ಕೋಲಾರದಲ್ಲಿ ಕೊಡ್ಬೇಕಾಗಿತ್ತು. ಈಗ ಸಿದ್ದರಾಮಯ್ಯ ಬಂದಿರೋದ್ರಿಂದ ನಮಗೆ ಕೋಲಾರ ಕಾಂಗ್ರೆಸ್ ಟಿಕೆಟ್ ಬೇಕಿಲ್ಲ, ಆದ್ರೆ ನಮಗೆ ಅಧಿಕಾರ ಬೇಕು ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಈಗ ಈ ಒಂದು ನಿಟ್ಟಿನಲ್ಲಿ ಈಗ ಅಲ್ಪಸಂಖ್ಯಾತರು ಸಾಕಷ್ಟು ಎಚ್ಚೆತ್ತುಕೊಂಡಿದ್ದಾರೆ. ಕೋಲಾರದಲ್ಲಿ ಪ್ರಬಲ ಒಂದು ಅಲ್ಪಸಂಖ್ಯಾತ ರಘುರಾಜ್, ನೀವು ಫಸ್ಟ್ ಹೇಳದಂಗೆ ಈಗ ಮುಸ್ಲಿಂ ಮತದಾರರನ್ನೇ ನಂಬಿ ಕೋಲಾರದಿಂದ ಅಖಾಡಕ್ಕೆ ಇಳಿತೀನಿ ಅಂತ ಸಿದ್ದರಾಮಯ್ಯ ಅವರೇನೋ ಘೋಷಣೆ ಮಾಡಿಕೊಂಡ್ರು. ಬಟ್ ಈಗ ಈ ಭಿನ್ನಮತ ಏನ್ ಸ್ಫೋಟ ಆಗಿದೆ, ಈಗ ಮುಸ್ಲಿಂ ಮತದಾರರು ಈ ಗೆಲುವಿನಲ್ಲಿ ಎಷ್ಟು ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ? ಖಂಡಿತ ಇಲ್ಲಿ ಸಿದ್ದರಾಮಯ್ಯನವರ ಒಂದು ವಿರೋಧವಾಗಿ ಇಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ನಾಯಕರು ಎಲ್ಲಿದ್ರು ಕೂಡ ಇಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರಗಳ ವಿರುದ್ಧ ಖಂಡಿತ ಅವರು ಮುಂದೆ ಒಂದು ಬೀದಿಗಳ ಸಾಧ್ಯತೆಗಳು ಇದೆ. ಸಿದ್ದರಾಮಯ್ಯನವರು ಗೆಲುವಿನಲ್ಲಿ ಪ್ರಮುಖ ಪಾತ್ರ ಈಗ ಏನು ಚುನಾವಣೆ ನಿಂತಲೇ ಆದ್ರೆ ಅಲ್ಪಸಂಖ್ಯಾತ ಮತಗಳಾಗುತ್ತೆ. ಸುಮಾರು 40,000ರಿಂದ 41,000 ಮತಗಳಿದೆ. ಹಾಗಾಗಿನೇ ಇಲ್ಲಿ ಅಲ್ಪಸಂಖ್ಯಾತರನ್ನ ಒಂದು ವಿರೋಧ ಕೂತ್ಕೊಂಡು ಖಂಡಿತ ಇಲ್ಲಿ ಕಾಂಗ್ರೆಸ್ ಪಕ್ಷದವರು ಎಲೆಕ್ಷನ್ ಮಾಡ್ಲಿಕ್ಕಾಗಲ್ಲ. ಅಧ್ಯಕ್ಷ ಸ್ಥಾನ ಆದ್ರೂ ಕೂಡ ಪರವಾಗಿಲ್ಲ, ಅಥವಾ ಕಾರ್ಯಾಧ್ಯಕ್ಷ ಸ್ಥಾನ ಆದ್ರೂ ಕೂಡ ನಮ್ಗೆ ಕೊಡ್ಬೇಕು ಅಂತಕ್ಕಂಥದ್ದು ಮಾತು ಅವ್ರದ್ದಾಗಿರುತ್ತೆ. ಈ ಎಲ್ಲಾ ನಿಟ್ಟಿನಲ್ಲಿ ಈಗ ಸಿದ್ದರಾಮಯ್ಯನವರು ಅವರ ಒಂದು ಏನು ಅವರ ಸಂಕಷ್ಟಗಳನ್ನು ಆಲಿಸಿದ್ದಾರೆ, ನಿನ್ನೆ ಕೂಡ ಆಲಿಸಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿ ಮುಂದೆ ಒಂದು ಪರಿಹಾರವನ್ನು ಕಂಡುಕೊಳ್ತೀನಿ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಪರೋಕ್ಷವಾಗಿ ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರು ಸ್ಪರ್ಧೆಗೆ ಅಲ್ಪಸಂಖ್ಯಾತರು ಒಪ್ಪಿದ್ರು ಕೂಡ ಮತ್ತೊಂದ್ ಕಡೆಗೆ ನಮ್ಮನ್ನ ದೂರ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ಕಡೆ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಅಂತ ಹೇಳ್ಬೋದು. ಶರ್ಮಿಳಾ ಶೆಟ್ಟಿ, ಈಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮಾಲೂರು ಲಕ್ಷ್ಮೀನಾರಾಯಣ ಅವ್ರನ್ನ ನೇಮಕ ಮಾಡಿದ್ದಾರೆ. ಇವರು ಯಾವ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ? ಈಗ ಸ್ಥಾನಮಾನ ಕೊಟ್ಟಿದ್ದಾಗಿದೆ, ಇವ್ರನ್ನ ಈಗ ಚೇಂಜ್ ಮಾಡ್ತೀವಿ ಅಂತಂದ್ರೆ ಅವ್ರ ಸಮುದಾಯ ಮತ್ತೆ ಅವ್ರ ಬೆಂಬಲಿಗರು ಇವಾಗ ರೊಚ್ಚಿಗಳಲ್ವಾ, ಸಿಡಿದೇಳಲ್ವಾ? ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸೋದಾದ್ರೆ ಲಕ್ಷ್ಮೀನಾರಾಯಣ ಅವರ ಆಯ್ಕೆ ಏನಿದೆ, ಅವರು ಕುಂಬಾರ ಸಮುದಾಯ ಅಂದ್ರೆ ಹಿಂದುಳಿದ ಸಮುದಾಯದವರಾಗಿದ್ದಾರೆ. ಅಂತ ಸಮುದಾಯಕ್ಕೆ ಈಗ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿರೋದು ಕಾಂಗ್ರೆಸ್ ಪಕ್ಷಕ್ಕೆ ತಳಮಟ್ಟದ ಒಂದು ಪಕ್ಷ ಸಂಘಟನೆಗೆ ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಆದ್ರೆ ಅವರು ಒಂದು ರಮೇಶ್ ಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕ ನಂಜೇಗೌಡರ ಆಪ್ತರಾಗಿರೋದ್ರಿಂದ ಹಾಗಾಗಿನೇ ಪರೋಕ್ಷ ಸಹಜವಾಗಿ ಈಗ ನಮ್ಮ ಕೋಲಾರದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಮುಸ್ಲಿಂ ನಾಯಕರನ್ನ ಕಳಿಸಿರುವಂತದ್ದು, ಮತ್ತೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮುಸ್ಲಿಂ ಇರೋದ್ರಿಂದ ಇದುವರೆಗೂ ಕೂಡ ಮುಸ್ಲಿಂ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ. ಹಾಗಾಗಿ ಅಧ್ಯಕ್ಷ ಸ್ಥಾನ ಕೊಡಬೇಕು. ಈಗ ಸಿದ್ದರಾಮಯ್ಯನವರು ಸಾಕಷ್ಟು ಭರವಸೆಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ಅವ್ರು ಸ್ಪರ್ಧೆ ಮಾಡ್ತಾರಿಂದ ನಾವು ಬೇಷರತ್ತಾಗಿ ಬೆಂಬಲ ಸೂಚನೆ ಕೊಟ್ಟಿದ್ದೀವಿ. ಯಾಕಂದ್ರೆ ಹಿಂದೆ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿದ್ರು. ಈಗ ಮುಸ್ಲಿಂ ನಾವೇ ಸಮುದಾಯದವರು ಹೇಳ್ತಾ ಇದೀವಿ ನಮ್ಗೆ ಟಿಕೆಟ್ ಬೇಡ, ಹಾಗಾಗಿ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ, ನಾವು ಸಿದ್ದರಾಮಯ್ಯ ಪರವಾಗಿ ಕೆಲಸ ಮಾಡ್ತೀವಿ, ಆದ್ರೆ ನಮ್ಗೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತಕ್ಕಂಥ ಮಾತನ್ನ ಈಗ ಹೇಳ್ತಾ ಇರುವಂತದ್ದು. ಶರ್ಮಿಳಾ ಶೆಟ್ಟಿ, ರಘುರಾಜ್, ಈಗ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡ್ದಾಗಿಂದನೂ ಅದಕ್ಕೂ ಮುಂಚಿತವಾಗಿನೂ ರಮೇಶ್ ಕುಮಾರ್ ಬಣ, KH ಮುನಿಯಪ್ಪ ಬಣ ಅಂತಿತ್ತು. ಅದಾದ್ಮೇಲೆ ಕುರುಬ ಸಮುದಾಯದಲ್ಲೇ ಒಡಕುಂಟಾಯ್ತು, ನಾವು ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ
ಮಾಡಲ್ಲ ಅಂತ ಹೇಳಿ ಒಂದಿಷ್ಟು ಜನ. ಇವಾಗ ನೋಡಿದ್ರೆ ಮುಸ್ಲಿಮರು ಬಹುಶಃ ಇಲ್ಲೂ ಡಿವೈಡ್ ಆಗ್ಬೋದು ಅಂತ ಕಾಣಿಸುತ್ತೆ. ಪ್ಲೀಸ್ ಬಿ ಆನ್ಲೈನ್ ರಘುರಾಜ್. ಮುಬಾರಕ್ ಅವರು ಕಾಂಗ್ರೆಸ್ನ ಮುಖಂಡರು ಕೋಲಾರ ಭಾಗದಲ್ಲಿ, ಅವ್ರು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುಬಾರಕ್ ಅವರೇ ನಮಸ್ಕಾರ. ನಮಸ್ತೆ. ನಿಮ್ ಮಾತುಗಳನ್ನ ನಾವು ಕೇಳಿಸ್ಕೊಂಡ್ವಿ. ಇಲ್ಲಿ ಸ್ವತ್ತು ಒಬ್ರದ್ದು ಶೋಕಿ ಮತ್ತೊಬ್ರದ್ದು ಅನ್ನೋ ತರ ಆಗ್ಬಿಟ್ಟಿದೆ. ಮುಸ್ಲಿಮರನ್ನ ನಿರ್ಲಕ್ಷ್ಯ ಮಾಡಬೇಡಿ ಅಂತ ಹೇಳಿ ಈಗ ಜಿಲ್ಲಾಧ್ಯಕ್ಷ ಸ್ಥಾನ ಬೇಕೇ ಬೇಕು ಮುಸ್ಲಿಂ ಸಮುದಾಯಕ್ಕೆ ಅಂತ ಪಟ್ಟು ಹಿಡಿದು ಕೂತಿದ್ದೀರಾ. ಒಂದು ವೇಳೆ ಸಿಕ್ಲಿಲ್ಲ ಅಂದ್ರೆ ನಿಮ್ಮ ನಿರ್ಧಾರ? ಇವಾಗ ನಿನ್ನೆ ಆ ವಿಚಾರವಾಗಿ ಮಾನ್ಯ ಸಿದ್ದರಾಮಯ್ಯ ಅವರ ಮುಂದೆ ನಮ್ಮ ನಾಯಕರಂತ ನಸೀರ್ ಅಹಮದ್ ಅವರು ವಿಧಾನ ಪರಿಷತ್ ಸದಸ್ಯರು ಒಂದು ಡೆಲಿಗೇಷನ್ ಮಾಡಿ ಒಂದು ಚರ್ಚೆಯನ್ನ ಮಾಡಿದ್ದಾರೆ. ಅದನ್ನ ಇನ್ನೊಂದು 15 days ಒಳಗಡೆ ಆ ಸಮಸ್ಯೆನೆಲ್ಲ ಕೂಡ ಬಗೆಹರಿಸ್ತೀವಿ ಅಂತ ಹೇಳಿ, ಆಮೇಲೆ ಸಾಮಾಜಿಕವಾಗಿ ಏನ್ ನಮ್ಗೆ ನ್ಯಾಯ ಸಿಗಬೇಕು ಆ ನ್ಯಾಯ ಸಮಸ್ಯೆ ಬಗೆಹರಿಸೋದು ಅಂದ್ರೆ ಜಿಲ್ಲಾಧ್ಯಕ್ಷ ಸ್ಥಾನ ಈ ಮಾಲೂರು ಲಕ್ಷ್ಮೀನಾರಾಯಣ ಅವ್ರಿಗೆ ಕೊಟ್ಟಿದಾರಲ್ಲ, ಆ ಪ್ಲೇಸ್ ಅಲ್ಲಿ ಮುಸ್ಲಿಮರಿಗೆ ಕೂರಿಸ್ತೀವಿ ಅಂತನಾ? ಇಲ್ಲ, ಇವಾಗ ಅವ್ರು ಏನ್ ಹೇಳಿದ್ರೆ ಅಂದ್ರೆ ಸಾಮಾಜಿಕ ನ್ಯಾಯದ ಬಗ್ಗೆ ನೀವು ಒತ್ತಾಯ ಮಾಡ್ತಾ ಇದ್ದೀರಿ. ನೀವು ಆ ಸಾಮಾಜಿಕ ನ್ಯಾಯ ವಿತಿನ್ 15 days ಅಲ್ಲಿ ಏನೆಲ್ಲ ಕೂಡ ಲೋಪದೋಷಗಳಾಗಿದೆ ಅದನ್ನೆಲ್ಲ ಕೂಡ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಯಾಕೆ ನಾವು ಬರೀ ಒಂದು ಡಿಸಿಸಿ ಪ್ರೆಸಿಡೆಂಟ್ ಒಂದೊಂದೇ ವಿಷಯ ನಾವು ಮಾತಾಡ್ಲಿಲ್ಲ. ಇತ್ತೀಚೆಗೆ 6 ತಿಂಗಳಿಂದ ಕೋಲಾರ ಜಿಲ್ಲಾ ಏನು ಒಂದು ಕಾಂಗ್ರೆಸ್ ಸಮಿತಿಯಲ್ಲಿ ಸುಮಾರು 56 ಜನರನ್ನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಆ 56 ಜನ ಪದಾಧಿಕಾರಿಗಳಲ್ಲಿ ಏನು ವಿವಿಧ ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದಾರೆ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಯಾರನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. ಅಕೌಂಟ್ ನಿಮ್ಮ ನಿರೀಕ್ಷೆಗಳು ಏನೇನಿದೆ? ನೋಡಿ ಮೇಡಮ್, ವಿ ಆರ್ ವಿತ್ ಕಾಂಗ್ರೆಸ್, ನೋ ಡೌಟ್ ಇನ್ ಇಟ್. ಹೌದು. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಅದು ನಮ್ ವೀಕ್ನೆಸ್ ಅಲ್ಲ ಅಂತ ಹೇಳಿ ದಯವಿಟ್ಟು ಹೈಕಮಾಂಡ್ ತಿಳ್ಕೋಬೇಕು. ಏನು ನಾವು ಇವತ್ತು ಇಡೀ ಸಮಾಜ ಎಲ್ಲರಿಗೂ ಕೂಡ ಬಹಿರಂಗವಾಗಿ ಗೊತ್ತಿದೆ, 93% ಮತದಾರರು ಓದುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ್ದಾರೆ. ನಮ್ಮ ಮುಸ್ಲಿಮ್ಸ್ ಪೋಲಿಂಗ್ ಅಲ್ಲಿ 93% ಕಾಂಗ್ರೆಸ್ ಬಂದಿದೆ. ಇನ್ನು ಉಳಿದ 7% ಮಾತ್ರ ಇಂಡಿಪೆಂಡೆಂಟ್ಗೆ ಬೇರೆ JDS ಪಕ್ಷಕ್ಕೆ ಹೋಗಿದೆ. ಅಷ್ಟೆಲ್ಲ ಕೂಡ ನಾವು ಅಷ್ಟು ಒತ್ತು ಕೊಟ್ಟು ಒಂದ್ ಸೈಡ್ ಆಗಿ ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ತಾ ಇದ್ರು ಕೂಡ ಇವತ್ತು ಏನು ನಾವು ಬಿಜೆಪಿಗೆ ಹೆದರ್ಕೊಂಡು ನಾವು ಕಾಂಗ್ರೆಸ್ ಬೆಂಬಲಿಸ್ತಾ ಇದೀವಿ ಅನ್ನೋದಲ್ಲ. ಈಗ ನೀವು ನಿರೀಕ್ಷೆಗಳು ಹೇಳಿದ್ರಿ, ಕೂರಿಸಿ ಮಾತಾಡಿಸಿದ್ದಾರೆ, ಮುಂದೆ ಅದನ್ನ ಸರಿ ಮಾಡ್ಕೊಡ್ತೀವಿ 15 ದಿವಸ ಅಂತ ಟೈಮು ಕೇಳಿದ್ದಾರೆ ಅಂತ ಅಂದ್ರಿ. ಅಕಸ್ಮಾತ್ ಅದೆಲ್ಲ ನಿಮ್ ನಿರೀಕ್ಷೆಗಳು ಈಡೇರ್ಲಿಲ್ಲ ಅಂತಂದ್ರೂ ನೀವು ಕಾಂಗ್ರೆಸ್ ಜೊತೆಲೇ ಇರ್ತೀರಾ? ಸಿದ್ದರಾಮಯ್ಯ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ? ಸಿದ್ದರಾಮಯ್ಯನ ಸಪೋರ್ಟ್ ಮಾಡದೇ ಇರೋಂತ ಪ್ರಶ್ನೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಅವ್ರನ್ನ ಮಾಡಲ್ಲ ಅನ್ನೋ ಪ್ರಶ್ನೆನೇ ಬರಲ್ಲ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಇವತ್ತು ಈ ದೇಶದ ಈ ರಾಜ್ಯದ ಶಕ್ತಿ ಅವರು. ಅಲ್ಲ, ಅದನ್ನೇ ನಾನು ಕೇಳ್ದೆ, ನಿಮ್ ನಿರೀಕ್ಷೆಗಳು ಈಡೇರದೇ ಇದ್ರೂ ಸಪೋರ್ಟ್ ಮಾಡ್ತೀರಾ ಅಂತ, ಕಾಂಗ್ರೆಸ್ ಜೊತೆ ಇರ್ತೀರಾ? ಅಲ್ಲ, ಈಡೇರಿಸ್ತಾರಂತ ನಮ್ಗೆ ಆಶಾಭಾವನೆ ಇದೆ ನಮ್ಗೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತ ಕೈ ಬಿಟ್ರೆ ಕಾಂಗ್ರೆಸ್ ಪಕ್ಷ ಎಲ್ಲಿರುತ್ತೆ ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ಕಾಂಗ್ರೆಸ್ ಏನಾದ್ರು ಅಲ್ಪಸಂಖ್ಯಾತ ಕೈ ಬಿಟ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಎಲ್ಲಿರುತ್ತೆ ಅಂತ ಎಲ್ರಿಗೂ ಗೊತ್ತಿದೆ. ಇವತ್ತು ರಾಜ್ಯದಲ್ಲಿ 70 ರಿಂದ 80 ಸೀಟ್ ಏನಿದೆ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಮೇಲ್ ರಾಜಕಾರಣ ನಿಮ್ದು. ಇವಾಗ ಇದು ನಾವು ಕೇಳ್ತಾ ಅಂತ ಸಾಮಾಜಿಕ ನ್ಯಾಯ, ಇದನ್ನ ಬ್ಲಾಕ್ ಮೇಲ್ ಅಂತ ತಿಳ್ಕೊಳ್ಳಿ, ವೈಟ್ ಮೇಲ್ ಅಂತ ತಿಳ್ಕೊಳ್ಳಿ, ನಮ್ಗೆ ಅದರಿಂದ ಅಗತ್ಯ ಇಲ್ಲ. ನಾವು ಕೇಳ್ತಾ ಅಂತ ನಮ್ಮ ಸಾಮಾಜಿಕ ನ್ಯಾಯವನ್ನು ಕೇಳ್ತಾ ಇದೀವಿ, ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ. ಇದನ್ನ ಬ್ಲಾಕ್ ಮೇಲ್ ಅಂತ ತಿಳ್ಕೊಳ್ಳೋಂಗಿದ್ರೆ ಹಂಗೆ ತಿಳ್ಕೊಳ್ಳಿ ಬಿಡಿ, ನಮ್ದೇನು ಅಭ್ಯಂತರ ಇಲ್ಲ. ನೋಡೋಣ. ಮುಬಾರಕ್ ಅವರೇ, ನೀವು ಟೈಮ್ ಕೇಳಿದ್ರೆ ಅವರು ಈಡೇರಿಸ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದೆ ಏನಾಗುತ್ತೆ? ಥ್ಯಾಂಕ್ ಯು ಸೋ ಮಚ್ ಮುಬಾರಕ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಗಣರಾಜ್ಯೋತ್ಸವ ವೇದಿಕೆಯಲ್ಲಿ ಹಾಡೊಂದಕ್ಕೆ ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯ ಶಾಸಕ ಬಿಕೆ ಸಂಗಮೇಶ್ವರ ಸಖತ್ತಾಗಿ ಸ್ಟೆಪ್ಸ್ ಹಾಕಿದ್ದಾರೆ. ರೊಮ್ಯಾಂಟಿಕ್ ಹಾಡಿಗೆ ಶಾಸಕ ಸಂಗಮೇಶ್ವರ ಅಧಿಕಾರಿಗಳ ಜೊತೆ ಸೇರಿ ಕುಣಿದಿದ್ದಾರೆ. ಭದ್ರಾವತಿ ಕಾಂಗ್ರೆಸ್ ಶಾಸಕರ ಈ ಡಾನ್ಸ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿದೆ. ಶಾಸಕರು ಕೂಡ ಕೊಡಬೇಕಂತ ಕೇಳ್ಕೊಳ್ತೇವೆ.
KMF ನಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆಯಂತೆ. ಸ್ಯಾಂಡಲ್ವುಡ್ನ ನಿರ್ಮಾಪಕ ಪ್ರಕಾಶ್ ಅನ್ನೋರ ಬಂಧನ ಆಗಿದೆ. ಆಡುಗೋಡಿ ಪೊಲೀಸರಿಂದ ನಿರ್ಮಾಪಕ ಪ್ರಕಾಶ್ ಅರೆಸ್ಟ್ ಆಗಿರೋದು. ಶಭಾಷ್ ಬಡ್ಡಿ ಮಗನೆ ಎಂಬ ಚಿತ್ರದ ನಿರ್ಮಾಪಕನನ್ನ ಅರೆಸ್ಟ್ ಮಾಡಲಾಗಿದೆ. KMF ನಲ್ಲಿ ಈ ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ಹಣವನ್ನ ಪಡ್ಕೊಂಡಿದ್ದಂತೆ. 20 ಲಕ್ಷಕ್ಕೆ KMF ನಲ್ಲಿ ತಾಂತ್ರಿಕ ಅಧಿಕಾರಿ ಹುದ್ದೆ ಸಿಗುತ್ತೆ, ನನಗೆ ಹಣ ಕೊಡು ಅಂತ ಹೇಳಿ ಆಮಿಷವನ್ನ ಒಡ್ಡಿ ಹಣವನ್ನ ಪಡೆಯಲಾಗಿತ್ತಂತೆ. ಕೇಳಿದ್ದು 20 ಲಕ್ಷ ಡಿಮ್ಯಾಂಡ್ ಮಾಡಿದ್ದು. 10 ಲಕ್ಷವನ್ನ ಚಿಕ್ಕಬಳ್ಳಾಪುರದ ಚರಣ್ ಎಂಬ ವ್ಯಕ್ತಿಯಿಂದ ಈ ಪ್ರಕಾಶ್ ಪಡ್ಕೊಂಡಿದ್ದಂತೆ. ಡಿಸೆಂಬರ್ನಲ್ಲಿ KMFಗೆ ವಿವಿಧ ಹುದ್ದೆಗಳ ಲಿಖಿತ ಪರೀಕ್ಷೆ ಆಗಿತ್ತು. KMF ನಿರ್ದೇಶಕರ ಸರ್ಕಾರಿ ಲಾಂಛನ ನಕಲು ಮಾಡಿದ್ದಾನೆ ಈ ವ್ಯಕ್ತಿ ಪ್ರಕಾಶ್ ಅನ್ನೋ ಆರೋಪ ಕೂಡ ಎದುರಿಸ್ತಾ ಇದ್ದಾನೆ. ನಕಲಿ ಆದೇಶ ಪ್ರತಿಯನ್ನ ಕಂಡು KMF ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಆಡುಗೋಡಿ ಠಾಣೆಯಲ್ಲಿ ಈ ಬಗ್ಗೆ KMFನ ಅಧಿಕಾರಿಗಳು ದೂರನ್ನ ಕೊಟ್ಟಿದ್ರು. ದೂರಿನ ಅನ್ವಯ IPC 420 ಅಡಿಯಲ್ಲಿ ನಿರ್ಮಾಪಕ ಪ್ರಕಾಶ್ ಬಂಧನ ಆಗಿದೆ. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಈತನೇ ನಿರ್ಮಾಪಕ ಪ್ರಕಾಶ್. ಶಭಾಷ್ ಬಡ್ಡಿ ಮಗನೆ ಚಿತ್ರದ ನಿರ್ಮಾಪಕ. KMF ನಲ್ಲಿ ನಾನು ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ಚಿಕ್ಕಬಳ್ಳಾಪುರದ ಚರಣ್ ಅನ್ನೋ ವ್ಯಕ್ತಿಯಿಂದ ಫಸ್ಟ್ 20 ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ. 10 ಲಕ್ಷ ಹಣವನ್ನ ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ರಂತೆ. KMF ನಲ್ಲಿ ತಾಂತ್ರಿಕ ಅಧಿಕಾರಿ ಹುದ್ದೆ ಕೊಡಿಸ್ತೀನಿ ಅಂತ ಹೇಳಿ ಆಮಿಷವನ್ನ ಒಡ್ಡಿದಂತೆ ಈ ವ್ಯಕ್ತಿ. ಈಗ ಡಿಸೆಂಬರ್ನಲ್ಲಿ KMFಗೆ ವಿವಿಧ ಹುದ್ದೆಗಳ ಲಿಖಿತ ಪರೀಕ್ಷೆ ಆಗಿತ್ತು. KMF ನಿರ್ದೇಶಕರ ಸರ್ಕಾರಿ ಲಾಂಛನವನ್ನ ಕೂಡ ಈತ ನಕಲು ಮಾಡಿದ್ದಾನೆ ಅಂತ ಹೇಳಿ ಆರೋಪ ಕೇಳಿಬಂದಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಗಂಗಾಧರ್ ಬಾಗಟ, ನಕಲಿ ಆದೇಶ ಪ್ರತಿ, ಸರ್ಕಾರಿ ಲಾಂಛನ ನಕಲು ಮಾಡಿದ್ದು, ಇಷ್ಟೆಲ್ಲ ಆದ್ರೂ ಈ 10 ಲಕ್ಷ ತಗೊಂಡು ಈತ ವಂಚನೆ ಮಾಡ್ತಾನೆ ಅಂತ ಹೇಳಿದ ಮೇಲೆ ಅಧಿಕಾರಿಗಳ ಗಮನಕ್ಕೆ ಬರ್ಲಿಲ್ವಂತ ಇದು ಇಷ್ಟು ಕಾಲಾವಧಿಯಲ್ಲಿ? ಎಸ್ ಶರ್ಮಿತಾ, ಅಂದ್ರೆ ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಶಭಾಷ್ ಬಡ್ಡಿ ಮಗನೆ ಅಂತ ಹೇಳಿ ಒಂದು ಚಿತ್ರ ನಿರ್ಮಾಣ ಮಾಡ್ತಾ ಇರುವಂತಹ ಪ್ರಕಾಶ್ ಅಂತ ಏನಿದ್ದಾನೆ, ಆತ ಈ ಒಂದು ಕೃತ್ಯವನ್ನ ನಡೆಸಿರೋ ಬಗ್ಗೆ ಕಂಪ್ಲೇಂಟ್ ಆಗಿತ್ತು. ಜೊತೆಗೆ ತನ್ನ ಈಗ ಆಡುಗೋಡಿ ಪೊಲೀಸರು ಬಂಧನ ಮಾಡಿದ್ದಾರೆ. ಚರಣ್ ಎಂಬುವರು ಈ ಒಂದು KMF ಅಲ್ಲಿ ಕೆಲಸ ಸಿಗುತ್ತೆ ಅನ್ನೋ ಬಗ್ಗೆ ಅವರು ಟ್ರೈ ಮಾಡ್ತಾರೆ ಸಂದರ್ಭದಲ್ಲಿ 20 ಲಕ್ಷ ಹಣ ಕೊಟ್ಟರೆ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಈ ಒಬ್ಬ ಆರೋಪಿ ಏನಿದ್ದಾರೆ ಪ್ರಕಾಶ್, ಆತ ಅವ್ರಿಗೆ ಅಪ್ರೋಚ್ ಮಾಡಿದ್ದ. ನಂತರ ಅಪ್ರೋಚ್ ಮಾಡಿದ ನಂತರ 10 ಲಕ್ಷ ಹಣವನ್ನ ತೆಗೆದುಕೊಂಡು, ಜೊತೆಗೆ ಇದು ಡಿಸೆಂಬರ್ ಅಲ್ಲಿ ಎಕ್ಸಾಮ್ಸ್ KMFಗೆ ಸಂಬಂಧಪಟ್ಟಂತ ಕೆಲ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಲ ಪರೀಕ್ಷೆಗಳಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಲೋಡ್ ಆಗಿರ್ತಾರೆ. ಆದ್ರೆ ಈ ಪ್ರಕಾಶ್ ಏನ್ ಮಾಡಿದ್ದಾರೆ ಅಂದ್ರೆ ಅದರಲ್ಲಿ ಸೇಮ್ ಸರ್ಕಾರಿ ಲಾಂಛನ ಇರುವಂತದ್ದು ಮತ್ತೆ ಸರ್ಕಾರದ ಒಂದು ಅದರಲ್ಲೇ ಒಂದು ನೋಟೆಡ್ ರೀತಿಯಲ್ಲಿ ಒಂದು ಪ್ರತಿಯನ್ನ 10 ಲಕ್ಷ ಹಣವನ್ನ ತೆಗೆದುಕೊಂಡು ಚರಣ್ ಎಂಬುವರಿಗೆ ಒಂದು ಕಾಪಿಯನ್ನ ಕೊಟ್ಟಿರುವಂತದ್ದು. ಆನಂತರ ಅವರು ಡೈರೆಕ್ಟ್ ಆಗಿ KMF ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ನಮಗೆ ಕಾಪಿಯನ್ನ ಕೊಡಲಾಗಿದೆ, ಕೆಲಸ ಆಗಿದೆ ಅಂತ ಅವರನ್ನ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಅವರು ಅಧಿಕಾರಿಗಳು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇದು ಫೇಕ್ ಅಂತ ಗೊತ್ತಾಗಿದೆ. ಜೊತೆಗೆ ಆ ಲಾಂಛನ ಮತ್ತೆ ಆತರ ಕಾಪಿ ಮತ್ತೆ ಕಾಪಿರೈಟ್ ಮತ್ತೆ ಸೀನು ಸಹಿ ಅಂತ ಇದೆಲ್ಲ ಕೂಡ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಪರಿಶೀಲನೆ ಮಾಡಬೇಕು ಅಂತೇಳಿ ಆಡುಗೋಡಿಯಲ್ಲಿ FIR ಅನ್ನ ದಾಖಲು ಮಾಡಿದ್ರು. ಮತ್ತೆ ಚರಣ್ ಎಂಬುವರು ಈ ರೀತಿ ಅವಿರೋಧವಾಗಿ ಅಂದ್ರೆ ಬೇರೆ ರೀತಿಯಲ್ಲಿ ಅಪ್ರೋಚ್ ಮಾಡ್ಕೊಂಡ್ ಬಂದ್ರೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳಬೇಕು ಅಂತ ನಿಟ್ಟಿನಲ್ಲಿ ದೂರನ್ನ ಕೊಟ್ಟಿದ್ರು. ಈಗ ಅದು ಸೀಲು ಸಹಿ ಎಲ್ಲಿ ಸಿಕ್ತು ಮತ್ತೆ ಅದು ಗೌರ್ಮೆಂಟ್ ಕಾಪಿ ಏನು ಲಾಂಛನ ಏನಿದೆ ಅದೆಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಈ ಪ್ರಕಾಶ್ ಪ್ರೊಡ್ಯೂಸರ್ ಏನಿದ್ದಾರೆ ಈತ ಇದೇ ರೀತಿಯಾಗಿ ಬೇರೆ ರೀತಿ ಅಂದ್ರೆ ಏನು ಲೆಕ್ಚರರ್ಸ್ ಆಗಿರಬಹುದು ಮತ್ತೆ ಸರ್ಕಾರಿ ಟೀಚರ್ಸ್ ನ ಟ್ರಾನ್ಸ್ಫರ್ ಮಾಡೋ ರೀತಿಯಲ್ಲಿ ಕೂಡ ಅವರು 5-6 ಮಂದಿಗೆ ಹಣವನ್ನ ಪಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಈಗ ಚಿತ್ರ ನಿರ್ಮಾಣಕ್ಕೆ ಕಳೆದ 1 ವರ್ಷದಿಂದಲೂ ಕೂಡ ಅವರು ಅಮೌಂಟ್ ಅನ್ನ ಅದರಿಂದ ಸಿನಿಮಾ ನಿರ್ಮಾಣ ಮಾಡಿ ಲಾಸ್ ಆಗಿತ್ತು, ಮತ್ತೆ ಅದು ಕಂಟಿನ್ಯೂ ಮಾಡಬೇಕಾಗಿತ್ತು. ಅದಕ್ಕೆ ಹಣ ಶಾರ್ಟೇಜ್ ಬಂದು ಈ ರೀತಿಯಾಗಿ ಹಣವನ್ನ ಬೇರೆ ರೀತಿಯಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋ ಬಗ್ಗೆ ತನಿಖೆ ಗೊತ್ತಾಗ್ತಾ ಇದೆ. ಸದ್ಯ ಈ ಮುಂದಿನ ತನಿಖಾ ಹಂತದಲ್ಲಿ ಈತ ಬೇರೆ ಯಾರಿಗೆ ಈ ತರ ವಂಚನೆಯನ್ನ ಮಾಡಿದ್ದ ಮತ್ತೆ ನಕಲಿ ಸೀಲು ಸಹಿ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಬೇಕಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ಬಾಗಟ ಈ ಕ್ಷಣದ ಅಪ್ಡೇಟ್ಸ್ಗೆ. ನೀರು ಅಂದ್ರೆ ಭಯ ಬೀಳ್ತಾ ಇದ್ದ ಹುಡುಗ ಅವನು. ಈಗ ನೀರಿಗೆ ಹಾರಿ 3 ರಕ್ಷಣೆ ಮಾಡಿದ ಆತನ ಧೈರ್ಯವನ್ನ ಮೆಚ್ಚಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಆತನೇ ಹುಬ್ಬಳ್ಳಿಯ ಹುಡುಗ ಆದಿತ್ಯ ಶಿವಳ್ಳಿ. ಕಾರವಾರದ ಶಿರಸಿ ಬಳಿಯ ಮೋರೆಗಾರ ಫಾಲ್ಸ್ನಲ್ಲಿ ಸಿಲುಕಿದ್ದ 3ರನ್ನ ಆದಿತ್ಯ ರಕ್ಷಣೆ ಮಾಡಿ ಜೀವವನ್ನು ಉಳಿಸಿದ್ದ. ನಿನ್ನೆ ದೆಹಲಿಯ ಹ್ಯಾಬಿಟ್ಯಾಟ್ ಸೆಂಟರ್ನಲ್ಲಿ ಶೌರ್ಯ ಪ್ರಶಸ್ತಿ ಸ್ವೀಕರಿಸಿ ಹುಬ್ಬಳ್ಳಿಗೆ ಆದಿತ್ಯ ಬಂದಿಳಿದಿದ್ದಾರೆ. ಇನ್ನು ಪ್ರಶಸ್ತಿ ಸಿಕ್ಕಿದ ಬಗ್ಗೆ ಆದಿತ್ಯ ಹಾಗೇನೆ ಕುಟುಂಬದವರು ನ್ಯೂಸ್ 18 ಜೊತೆ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಹುಬ್ಬಳ್ಳಿಯ ಹುಡುಗ ಆದಿತ್ಯಗೆ ಶೌರ್ಯ ಪ್ರಶಸ್ತಿ ಪ್ರದಾನವಾಗಿದೆ. ಇವತ್ತು ಪ್ರಶಸ್ತಿ ತೆಗೆದುಕೊಂಡು ಇವತ್ತು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ. ಏನು ಅನಿಸುತ್ತೆ ಶೌರ್ಯ ಪ್ರಶಸ್ತಿ ತೊಗೊಂಡಿದ್ದೀವಿ? ಸರ್, ಒಳ್ಳೇದು ಅನ್ನಿಸ್ತಾ ಇದೆ. ನನಗೊಂದು ಶೌರ್ಯ ಪ್ರಶಸ್ತಿ ಸಿಕ್ಕಿದೆ, ರಾಜ್ಯ ಮಟ್ಟದ, ಇದನ್ನು ರಾಷ್ಟ್ರ ಮಟ್ಟದಿಂದ ಶೌರ್ಯ ಪ್ರಶಸ್ತಿ ಸಿಕ್ಕಿದೆ ಅಂತ ಖುಷಿಯಾಗಿದೆ.
ಆ ಘಟನೆ ಅಂದರೆ ಈಗ ನೀವೇನು ಮೂವರನ್ನ ರಕ್ಷಣೆ ಮಾಡಿದ್ರಿ, ಏನು ಆ ಘಟನೆ ಯಾವ ರೀತಿ ನೆನೆಸ್ಕೊಂಡ್ರಿ? 14ನೇ ಜನವರಿ 2020ರಲ್ಲಿ ಸಂಕ್ರಾಂತಿ ದಿನದಂದು ನಾವು ಫ್ಯಾಮಿಲಿ ಎಲ್ಲರ ಕುಟುಂಬ ಸಮೇತ ಶಿರಸಿ ಹತ್ರ ಇರುವ ಮುರೇಗಾರ್ ಫಾಲ್ಸಿಗೆ ಹೋಗಿದ್ವಿ. ಆ ಸಮಯದಲ್ಲಿ ಏನಾಯಿತು, ಅಲ್ಲಿ 3 ಮಂದಿ ಪ್ರವಾಸಿಗರು ಕೂಡ ಬಂದಿದ್ದರು ಅಲ್ಲಿಗೆ ಈಜಲಿಕ್ಕೆ ಅಂತೇಳಿ ಬಂದಿದ್ದರು. ಆವಾಗ ನಾವೆಲ್ಲರೂ ಈಜ್ತಾ ಇದ್ವಿ. ಆ ಸಮಯದಲ್ಲಿ ಒಂದು 5 ವರ್ಷದ ಮಗು ಮತ್ತು ಅವರ ತಂದೆ 45 ವರ್ಷದವ್ರ ತಂದೆ ಇಬ್ಬರು ಕೂಡ ಅಲ್ಲಿ ಆಟಾಡ್ತಾಯಿದ್ರು. ಆಟಾಡಬೇಕಾದ್ರೆ ಏನಾಯಿತು, ಕಾಲು ಜಾರಿ 35 ಅಡಿ ಆಳದಲ್ಲಿ ಮುಳುಗಾಕತ್ರು. ನಾ ಅಲ್ಲೇ ಇದ್ದೆ, ಎಲ್ಲರೂ ಕಿರಿಸ್ತಾಯಿದ್ರು ಕಾಪಾಡಿ ಅಂತೇಳಿ. ಆ ಸಮಯದಲ್ಲಿ ನಾನು ಅಲ್ಲೇ ಹತ್ತಿರದಲ್ಲೇ ಇದ್ದೆ, ಹೋಗಿ ಅವರಿಬ್ಬರನ್ನ ಕಾಪಾಡಿ ಮೇಲ್ಗಡೆ ಕರ್ಕೊಂಡ್ಬಂದೆ. ತದನಂತರ ಒಂದು 10 ನಿಮಿಷದಲ್ಲಿ ಮತ್ತೆ ಇನ್ನೊಬ್ಬರು ಕೂಡ ಮುಳುಗ್ತಿದ್ರು ಅಲ್ಲಿ. ಅವಾಗ ಕೂಡ ನಾನು ಹೋಗಿ ಅವ್ರನ್ನೂ ಕೂಡ ಕರ್ಕೊಂಡ್ಬಂದು ಅವ್ರ ಜೀವನ ಉಳಿಸಿದೆ. ತಮ್ಮ ಮಗಂದು ಅಂದರೆ ಒಂದು ಸಾಹಸದ ಬಗ್ಗೆ ಮತ್ತೆ ಇವತ್ತು ಪ್ರಶಸ್ತಿ ಕೊಟ್ಟಿದ್ದಾರೆ, ಏನು ಹೇಳಿ? ಈಗ 3 ಜೀವ ಉಳಿಸಿದವನ್ನಲ್ಲ, ಅದೇ ನಮಗೆ ಒಂದು ದೊಡ್ಡ ಪ್ರಶಸ್ತಿ ಆಗಿದೆ. ಯಾಕೆಂದರೆ ಜೀವ ಅತ್ಯಮೂಲ್ಯ. ಆ 3 ಜೀವ ಉಳಿಸಿದನಲ್ಲ, ಅದೇ ನಮಗೆ ಒಂದು ದೊಡ್ಡ ಪ್ರಶಸ್ತಿ ಸಿಕ್ಕಂಗಾಗಿದೆ. ಅದರ ಮೇಲೆ ನಮ್ಮ ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದವರು ಕೊಟ್ಟಿದ್ದ ಈ ಪ್ರಶಸ್ತಿಗೆ ನಮಗೆ ತುಂಬ ಸಂತೋಷವಾಗ್ತಾ ಇದೆ. ನಮ್ಮ ಮಗನ ಬಗ್ಗೆ ನಮಗೆ ಅಭಿಮಾನ ಇದೆ. ತಾವೇನು ಹೇಳ್ತಾರಮ್ಮ ಪ್ರಶಸ್ತಿ? ತುಂಬ ಖುಷಿ ಅನಿಸುತ್ತೆ. ಅಲ್ಲಿ ಕೇಂದ್ರ ಸರ್ಕಾರದವರು ಕೊಟ್ಟರಲ್ಲ, ಇಂಥ ಮಕ್ಕಳನ್ನ ಗುರುತಿಸಿ ಅವರ ಪ್ರತಿಭೆಗೆ ಒಂದು ಇದೆ, ಅವರ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ತುಂಬ ಖುಷಿ ಅನಿಸುತ್ತೆ. ಏನು ಮಗನ ಕಾರ್ಯದ ಬಗ್ಗೆ ಪೋಷಕರ ಹೆಮ್ಮೆ ಆಗಿದೆ. ಒಟ್ಟಾರೆ ಬರೀ ತಂದೆ ತಾಯಿ ಒಂದೇ ಅಲ್ಲ, ಹುಬ್ಬಳ್ಳಿಯ ಜನ ಮತ್ತು ಇಡೀ ಉತ್ತರ ಕರ್ನಾಟಕದ ಜನ ಆದಿತ್ಯನ ಶೌರ್ಯದ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ವಿದ್ಯಾರ್ಥಿಗಳ ಮೇಲೆ ಪರೀಕ್ಷೆಯ ಒತ್ತಡ ಕಡಿಮೆ ಮಾಡುವಂತ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ನಡೆಸುವಂತ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ಇವತ್ತು ನಡೆಯುತ್ತೆ. ಈ ಬಾರಿ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ 155 ದೇಶಗಳ 38 ಲಕ್ಷ ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಸಿಕೊಂಡಿದ್ದಾರೆ. 6ನೇ ಆವೃತ್ತಿಯ ಈ ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮ ನವದೆಹಲಿಯ ತಾಲ್ ಕಟೋರಾ ಕ್ರೀಡಾಂಗಣದಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಪರೀಕ್ಷಾ ಪೇ ಚರ್ಚಾ ಸಂವಾದ ಕಾರ್ಯಕ್ರಮದಲ್ಲಿ ಕನ್ನಡಿಗ 10ನೇ ತರಗತಿ ವಿದ್ಯಾರ್ಥಿ ಪ್ರಹ್ಲಾದ್ ಮೂರ್ತಿ ಕಣಂತಲೆ ಪಾಲ್ಗೊಳ್ತಾ ಇದ್ದಾರೆ. ಕಳೆದ ಬಾರಿ 15.73 ಲಕ್ಷ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಸಿಕೊಂಡಿದ್ರು. ಈ ಬಾರಿ ವಿದ್ಯಾರ್ಥಿಗಳ ಸಂಖ್ಯೆ ಡಬಲ್ ಆಗಿದೆ.